ದುರ್ಗಾ ಮಾತೆಯ ರಿಕ್ಷಾ. ಒಂದು ಊರಿನಲ್ಲಿ ಮೋಕ್ಷ ಅನ್ನುವ ಮಹಿಳೆ ಇದ್ಲು. ಅವಳು ತುಂಬಾನೇ ಒಳ್ಳೆಯವಳು. ಮೋಕ್ಷ ದುರ್ಗಾ ಮಾತೆಯ ಭಕ್ತೆ. ಮೋಕ್ಷಳ ಗಂಡ ಒಬ್ಬ ವ್ಯಾಪಾರಿ. ಅವನ ಹೆಸರು ರಮಣ. ರಮಣಳ ಅಮ್ಮನಿಗೆ ಹಣದ ಹುಚ್ಚು ಜಾಸ್ತಿ. ಆದ್ರಿಂದ ಯಾವಾಗ್ಲೂ ವರದಕ್ಷಿಣೆ ತಗೊಂಡ್ ಬರ್ಲಿಲ್ಲ ಅಂತ ಮೋಕ್ಷನ ಹಿಂಸಿಸ್ತಿದ್ಲು. ಅತ್ತೆ, ಕಾಫಿ ಹಾಕಿದೀನಿ, ತಗೊಳ್ಳಿ. ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಇದು ಬೇಸಿಗೆ ಕಾಲ ಅನ್ನೋದು ನಿನಗೆ ನೆನಪಲ್ಲಿದೆಯೋ ಇಲ್ವೋ? ಈ ಸಮಯದಲ್ಲಿ ನಾನು ಕಾಫಿ ಕುಡಿಯಲ್ಲ, ಹೋಗಿ ಟೀ ತಗೊಂಡ್ ಬಾ. ಹಾಗೆ ಪ್ರಮೀಳಾ ಬೈದಾಗ ಮೋಕ್ಷ ಅವಳಿಗೋಸ್ಕರ ಟೀ ಮಾಡ್ಕೊಂಡು ತಗೊಂಡ್ ಬಂದ್ಲು. ತಗೊಳ್ಳಿ ಅತ್ತೆ, ಟೀ. ಅದೆಲ್ಲ ಎಲ್ಲಿ? ನಿಮ್ಮಪ್ಪ ಈ ತಿಂಗಳಲ್ಲಿ ವರದಕ್ಷಿಣೆ ಹಣ ಕೊಡ್ತೀನಿ ಅಂತ ಹೇಳ್ದ, ಯಾಕಿನ್ನೂ ಕೊಟ್ಟಿಲ್ಲ? ಅದು ನಮ್ಮಮ್ಮನಿಗೆ ಹುಷಾರಿಲ್ಲ ಅತ್ತೆ, ಅವ್ರಿಗೆ ವೈದ್ಯ ಮಾಡಿಸ್ತಾ ಇದ್ದಾರೆ, ಆದ್ರಿಂದಾನೇ ಸ್ವಲ್ಪ ಆಲಸ್ಯ ಆಗ್ತಾ ಇರೋದು. ಅದೆಲ್ಲ ನನಗೆ ಗೊತ್ತಿಲ್ಲ. ಕೊಡ್ತೀನಿ ಅಂತ ಹೇಳಿದ ವರದಕ್ಷಿಣೆನ ಈ ತಿಂಗಳೇ ನಿಮ್ಮಪ್ಪ ಕೊಡ್ಬೇಕು, ಇಲ್ಲಾಂದ್ರೆ ನಿನ್ನ ಮನೆ ಬಿಟ್ಟು ಹೊರಗಡೆ ಹಾಕ್ಬಿಡ್ತೀನಿ. ಹಾಗೆ ಹೇಳಮ್ಮ, ಆವಾಗ್ಲೇ ಇಂಥವರಿಗೆಲ್ಲ ಬುದ್ಧಿ ಬರೋದು. ಇಲ್ಲಿ ನೋಡು ಮೋಕ್ಷ, ಹಣ ಕೊಟ್ರೆ ಸರಿ, ಇಲ್ಲಾಂದ್ರೆ ನನ್ನ ಮಾವನ ಮಗಳನ್ನ ನಾನು ಮದುವೆ ಮಾಡ್ಕೋತೀನಿ. ಹಾಗೆ ಅತ್ತೆ ಗಂಡ ಇಬ್ರು ಕೂಡ ವರದಕ್ಷಿಣೆ ಹೆಸರಲ್ಲಿ ಮೋಕ್ಷನ ಹಿಂಸಿಸ್ತಾ ಇದ್ರು. ಹಾಗೆ ಕೆಲವು ದಿನಗಳು ಕಳೆದವು. ಮೋಕ್ಷ ಡಾಕ್ಟರ್ ಹತ್ರ ಹೋದ್ಲು. ಡಾಕ್ಟರ್, ನನಗೆ 2 ದಿನದಿಂದ ತುಂಬಾನೇ ಸುಸ್ತಾಗ್ತಾ ಇದೆ, ವಾಂತಿ ಬೇರೆ ಬರ್ತಾನೆ ಇದೆ. ಆವಾಗ ಡಾಕ್ಟರ್ ಮೋಕ್ಷನ ಚೆಕ್ ಮಾಡಿ ನೋಡಿ ಹೀಗೆ ಹೇಳಿದ್ರು, ಕಂಗ್ರ್ಯಾಚುಲೇಷನ್ಸ್, ನೀವು ತಾಯಿ ಆಗ್ತಾ ಇದ್ದೀರಾ. ಆದ್ರೆ ಒಂದ್ ಮುಖ್ಯವಾದ ವಿಷಯ, ನೀವು ತುಂಬಾ ವೀಕ್ ಆಗಿದ್ದೀರಾ. ಸ್ವಲ್ಪ ಮನಶಾಂತಿ ವಿಶ್ರಾಂತಿ 2 ತಗೊಳ್ಬೇಕು. ಹಾಗಂತ ಡಾಕ್ಟರ್ ಹೇಳಿದನ್ನು ಕೇಳಿ ಮೋಕ್ಷ ತುಂಬಾನೇ ಸಂತೋಷಪಟ್ಲು. ಆಮೇಲೆ ಮನೆಗ್ ಬಂದು ಅವಳ ಅತ್ತೆ ಹತ್ರ ವಿಷಯ ಹೇಳಿದ್ಲು. ಅತ್ತೆ, ನನ್ ತಾಯಿ ಆಗ್ತಾ ಇದ್ದೀನಿ, ನೀವು ಬೇಗನೆ ಅಜ್ಜಿ ಆಗ್ತಾ ಇದ್ದೀರಾ. ಓಹೋ, ಇದ್ ಬೇರೆನಾ? ಗರ್ಭಿಣಿ ಆಗ್ತೀಯ ನೀನು? ಗರ್ಭಿಣಿ ಆಗ್ತೀಯ ಹೊರತು ನಿಮ್ಮ ಅಪ್ಪ ಅಂತೂ ವರದಕ್ಷಿಣೆ ಹಣನಂತೂ ತಗೊಂಡ್ಬಂದ್ ಕೊಡೋದಿಲ್ಲ ಅಲ್ವಾ? ಯಾವಾಗ ಕೊಡ್ತಾರಂತೆ? ಹೇಳಿದ್ದೆ ಅಲ್ವೇನ್ರಿ, ನಮ್ಮಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ ಅಂತೆ. ಮದುವೆ ಸಮಯದಲ್ಲಿ ಕೊಡ್ಬೇಕಾಗಿದ್ದು ಇನ್ನೂ ಕೊಡ್ಲಿಲ್ಲ. ನಾಳೆ ಗಂಡೋ ಹೆಣ್ಣು ಹುಟ್ಟಿದ್ಮೇಲೆ ವರದಕ್ಷಿಣೆ ಹಣನ ಕೊಡದೆ ಹಾಗೇನೆ ಹೋಗ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದಾನೇನೋ ಇವನಪ್ಪ. ಹಾಗೆಲ್ಲ ಏನೂ ಇಲ್ಲ ಅತ್ತೆ. ನಿಮ್ ಕುಟುಂಬಕ್ಕೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನಿಮ್ ಕುಟುಂಬದಲ್ಲಿ ಬಂದು ಹುಡುಗಿ ನೋಡಿದ್ವಲ್ವಾ, ನಮ್ಮನ್ನ ಬೈಕೋಬೇಕು ನಾವೇ. ಅತ್ತೆ, ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ನಾವು ಎಷ್ಟು ಹಣ ಕೊಟ್ಟಿದ್ದೀವಿ ನಿಮಗೆ, ಆದ್ರೆ ನೀವು ಮಾತ್ರ ಇನ್ನೂ ಹಣ ಬೇಕು ಬೇಕು ಅಂತ ಕೇಳಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಪುನಃ ನೀವು ಹೀಗೆ ವರದಕ್ಷಿಣೆ ಅಂತ ಕೇಳಿದ್ರೆ ನಾನು ಪೊಲೀಸ್ ಹತ್ರ ಕಂಪ್ಲೇಂಟ್ ಮಾಡ್ತೀನಿ. ಏನೇ ಹೇಳ್ದೆ? ನಮ್ಮಮ್ಮನ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ಇನ್ನು ಈ ಮನೆಯಲ್ಲಿ ನಿನಗೆ ಜಾಗನೇ ಇಲ್ಲ. ಹಾಗಂತ ರಮಣ ಮೋಕ್ಷನ ಮನೆ ಬಿಟ್ಟು ಹೊರಗಡೆ ಹಾಕ್ಬಿಟ್ಟ. ನೀವು ಹೀಗೆ ಮಾಡೋದು ಸ್ವಲ್ಪನೂ ಚೆನ್ನಾಗಿಲ್ಲ. ನಾನಿವಾಗ ಗರ್ಭಿಣಿ, ಈ ಮನೆ ವಾರಿಸು ನನ್ನ ಹೊಟ್ಟೆಲಿ ಬೆಳೀತಾ ಇದೆ. ಇಂಥ ಸಮಯದಲ್ಲಿ ನನ್ನನ್ನ ಮನೆ ಬಿಟ್ಟು ಹೊರಗಡೆ ಕಳ್ಸೋದು ತುಂಬಾ ಅನ್ಯಾಯ. ನ್ಯಾಯ ಅನ್ಯಾಯದ ಬಗ್ಗೆ, ಕಾನೂನ್ ಬಗ್ಗೆ ನೀನ್ ನನ್ನ ಹತ್ರ ಹೇಳೋದೇನ್ ಬೇಡ, ಮೊದ್ಲು ಹೋಗಿಲ್ಲಿಂದ. ಹಾಗಂತ ಹೇಳಿ ಅವಳನ್ನ ಮನೆ ಬಿಟ್ಟು ಹೊರಗಡೆ ಹಾಕಿದ್ರು. ಇವಾಗ ನಾನು ತವ್ರ ಮನೆಗೆ ಹೋಗೋದು ಅಷ್ಟು ಚೆನ್ನಾಗಿರಲ್ಲ. ನನ್ ಮದ್ವೆಗೆ ಪಾಪ ಅವ್ರು ಎಷ್ಟೋ ಸಾಲ ಮಾಡಿದ್ದಾರೆ, ಪುನಃ ನಾನು ಅವರಿಗೆ ಭಾರ ಆಗ್ಲೇಬಾರ್ದು. ಹಾಗಂತ ಹೇಳಿ ಮೋಕ್ಷ ತವ್ರ ಮನೆಗೆ ಹೋಗ್ಬಾರ್ದು ಅಂತ ಅಂದ್ಕೊಂಡ್ಲು. ಹಾಗೆ ಅವಳು ಒಂದು ಮರದ ಕೆಳಗಡೆ ವಾಸ ಮಾಡ್ಕೊಂಡು 4 ಮನೆಯಲ್ಲಿ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಿದ್ಲು. ಹಾಗೆ ದಿನಗಳು ಹೋಗ್ತಾ ಇತ್ತು. ಮೋಕ್ಷ ಇವಾಗ ತುಂಬಾ ಗರ್ಭಿಣಿಯಾಗಿದ್ಲು. ಇವತ್ತ್ಯಾಕೋ ಮೈಕೈ ಎಲ್ಲ ನೋವು. ಅರೆ, ಹೊಟ್ಟೆ ನೋವು ಬೇರೆ ಶುರು ಆಗ್ತಾ ಇದೆ. ಅಯ್ಯೋ ಅಮ್ಮ. ಹಾಗೆ ಹೆರಿಗೆ ನೋವಲ್ಲಿ ಮೋಕ್ಷ ಅಲ್ಲೇ ಕಷ್ಟಪಡ್ತಾ ಇದ್ಲು. ಅಮ್ಮ ದುರ್ಗಮ್ಮ, ರಕ್ಷಿಸು, ನನ್ನನ್ನ ಕಾಪಾಡು, ನನ್ ಮಗುಗೆ ಏನೂ ಆಗದೆ ಇರುವ ಹಾಗೆ ನೋಡ್ಕೋ. ಹಾಗಂತ ಮೋಕ್ಷ ದುರ್ಗಾದೇವಿಯ ಹತ್ರ ಬೇಡ್ಕೊಂಡ್ಲು. ಆವಾಗ ದುರ್ಗಾದೇವಿ ಸಾಧಾರಣ ಮಹಿಳೆಯ ರೂಪದಲ್ಲಿ ಅಲ್ಲಿಗೆ ಬಂದ್ರು. ಅಯ್ಯೋ, ಏನಮ್ಮ ಇದು, ತುಂಬಾ ಗರ್ಭಿಣಿಯಾಗಿದ್ಯಾ? ಹೆರಿಗೆ ನೋವಾ? ಇಲ್ಲಿ ನೋಡಮ್ಮ, ನೀನು ಸರಿ ಅಂದ್ರೆ ನನ್ನ ರಿಕ್ಷಾ ಗಾಡಿಯಲ್ಲಿ ನಿನ್ನನ್ನು ಕೂರಿಸ್ಕೊಂಡು ನಾನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ. ಸಮಯಕ್ಕೆ ದೇವತೆ ತರ ಬಂದಿದ್ದೀರಾ, ನನ್ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ. ಹಾಗೆ ದುರ್ಗಾದೇವಿ ಮೋಕ್ಷನ ಅವರ ರಿಕ್ಷಾ ಗಾಡಿಯಲ್ಲಿ ಕೂರಿಸ್ಕೊಂಡು ತಕ್ಷಣ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು. ದುರ್ಗಾದೇವಿಯ ದಯೆಯಿಂದ ಮೋಕ್ಷಳಿಗೆ ಒಂದು ಗಂಡ್ಮಗು ಹುಟ್ಟಿತು. ಆವಾಗ ದುರ್ಗಾದೇವಿ ಮೋಕ್ಷಳಿಗೆ ಅವಳ ನಿಜ ಸ್ವರೂಪವನ್ನು ತೋರಿಸಿದ್ರು. ಅಮ್ಮ, ನೀವಾ ನನ್ನನ್ನು ಕಾಪಾಡೋದಕ್ಕೋಸ್ಕರ ಇಷ್ಟು ದೂರ ಬಂದ್ರಾ?
ನನ್ನ ಭಕ್ತರಿಗೋಸ್ಕರ ನಾನು ಎಷ್ಟು ದೂರ ಬೇಕಾದ್ರೂ ಹೋಗ್ತೀನಮ್ಮ. ಹಾಗೆ ದುರ್ಗಾದೇವಿ ಅವರಿಬ್ಬರನ್ನ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು.